ಇನ್ನ ಗ್ರೌಂಡಿಂಗ್ ಅಂತ ಬಂದ್ರೆ ನಾನು ಅದೇ ಪಾರ್ಕಿಗೆ ಹೋದಾಗೇನೆ ಆಕ್ಚುಲಿ ನಂಗೊಂದು 10 to 12 minutes ಟೈಮ್ ಸಿಗ್ತಾ ಇತ್ತು. ನಾನು ಸ್ಲಿಪ್ಪರ್ ಬಿಚ್ಚಿಟ್ಕೊಂಡು ಅಲ್ಲೇನು ಗ್ರೀನರೀಸ್ ಏನೂ ಇರ್ಲಿಲ್ಲ. ಮೀನ್ಸ್ ನಾನು ವಾಕ್ ಮಾಡೋದಕ್ಕೆ ಬರಿಗಾಲಲ್ಲಿ ಯಾವುದೇ ತರ ಸಣ್ಣ ಗ್ರೀನ್ ಹುಲ್ಲು ಆ ತರ ಏನೂ ಇರ್ಲಿಲ್ಲ. ಬಟ್ ಮರದ ಎಲೆಗಳೇ ಒಣಗಿರೋದು ಬಿದ್ದಿರ್ತಿತ್ತು. ಸೊ ನಾನು ಅದ್ರ ಜೊತೆನೆ ಎಂಜಾಯ್ ಮಾಡ್ಕೊಂಡು ಬೇರ್ಫುಟ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಅಂಡ್ ಮರಗಳಿತ್ತು. ಸೊ ಆ ಒಂದು ಗ್ರೀನರೀಸ್ ನ, ಆ ಒಂದು ಏನೇನ್ ಹೇಳ್ಬೋದು, ಏರ್ನ ಇರ್ಬೋದು, ಅದೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಥ್ಯಾಂಕ್ಫುಲ್ನೆಸ್ ನ ತೋರಿಸ್ತಾ ಇದ್ದೆ. ಸೊ ಇದು ನನ್ನ ಗ್ರೌಂಡಿಂಗ್ ಟೆಕ್ನಿಕ್ ಆಗಿತ್ತು. ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಮೀನ್ಸ್ ಇದ್ದಿದೆ 12 minutes. ಅದ್ರಲ್ಲಿ ಒಂದು 2 minutes ಕೂತ್ಕೊಳ್ತಾ ಇದ್ದೆ. ಅಂಡ್ ಸೊ ಈ ಟ್ರಿಕ್ ಇಂದನೂ ಕೂಡ ನನ್ನ ಒಂದು ಗ್ರೌಂಡಿಂಗ್ ಟೆಕ್ನಿಕ್ ಕೂಡ ನನಗೆ ಅಂಡ್ ಸನ್ ಬಾತ್ ಸಿಗ್ತಾ ಇತ್ತು. ಈ ಟೆಕ್ನಿಕ್ ಕೂಡ ನನ್ನ ವೂಂಡ್ಸ್ ಗಳನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಎಷ್ಟೋ ಜನ ಇದ್ದೀರಾ ಈ ತರ ವೂಂಡ್ಸ್ ಹೀಲ್ ಮಾಡ್ಕೊಳಕ್ ತುಂಬಾ ಕಷ್ಟ ಪಡ್ತಾ ಇರೋರು. ಸೊ ವೂಂಡ್ಸ್ ನ ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.